ಮೊಲ ಮತ್ತು ಆಮೆ ಹೊಸ ರೂಪಾಂತರ. ಮಕ್ಕಳಿಗೆ ಪ್ರೇರಣಾದಾಯಕ ಕನ್ನಡ ಕಥೆ. ಒಮ್ಮೆ ಕಾಡಿನಲ್ಲಿ ಒಂದು ಮೊಲ ತನ್ನ ವೇಗದ ಬಗ್ಗೆ ಹೆಮ್ಮೆಯಿಂದಿದ್ದ. ಅದು ಎಲ್ಲರಿಗೂ ಹೇಳುತ್ತಿತ್ತು, ನಾನು ಓಡಿದರೆ ಯಾರೂ ಗೆಲ್ಲಲು ಸಾಧ್ಯವಿಲ್ಲ. ಒಂದು ದಿನ ಆಮೆ ಶಾಂತವಾಗಿ ಹೇಳಿತು, ಮೊಲ, ನಾನು ನಿಧಾನವಾದರೂ ಸಹ ಶ್ರಮಪಟ್ಟು ಮುಗಿಸುತ್ತೇನೆ. ನಾವಿಬ್ಬರೂ ಓಟ ಮಾಡೋಣವೇ? ಮೊಲ ನಕ್ಕಿತು ಮತ್ತು ಒಪ್ಪಿಕೊಂಡಿತು. ಓಟ ಆರಂಭವಾಯಿತು. ಮೊಲ ತುಂಬಾ ವೇಗವಾಗಿ ಓಡಿ ಮಧ್ಯದಲ್ಲೇ ವಿಶ್ರಾಂತಿಗಾಗಿ ಮಲಗಿಬಿಟ್ಟಿತು. ಆಮೆ ನಿಧಾನವಾಗಿ ಆದರೂ ನಿಲ್ಲದೆ ಮುಂದುವರಿಯಿತು. ಕೊನೆಗೆ ಆಮೆ ಗಮ್ಯಸ್ಥಾನ ತಲುಪಿತು. ಮೊಲ ಎಚ್ಚರಗೊಂಡಾಗ ತಡವಾಯಿತು. ಎಲ್ಲಾ ಪ್ರಾಣಿಗಳು ಆಮೆಗೆ ಚಪ್ಪಾಳೆ ತಟ್ಟಿದರು. ಮೊಲ ತನ್ನ ಹೆಮ್ಮೆಯನ್ನು ಬಿಟ್ಟು ಶ್ರಮದ ಮಹತ್ವ ಕಲಿತು. ಪಾಠ: ನಿಧಾನವಾದರೂ ಶ್ರಮಿಸಿದರೆ ಯಶಸ್ಸು ಖಚಿತ.